ನಮಸ್ತೆ. ಬಲಿಷ್ಠ ಭೋಗಿ ಭಾರತದ ಮಗಳಿಗೆ ಜೀವನ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊಟ್ಟಮೊದಲಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಏನಂತಾರೆ, ಲೈಕ್ ಬಟನನ್ನು ಹೆಚ್ಚೆಚ್ಚಾಗಿ ಕೊಡಿ ಅಂತ ಹೇಳಿದ್ದೀನಿ. ಸೊ ಬಹಳಷ್ಟು ಜನ ಲೈಕ್ಸನ್ನು ಭಾಳ ಕೊಡ್ತಾ ಇದ್ದೀರಾ. ಹಾಗೆ ಮುಂದುವರಿಸ್ತಾ ಹೋಗಿ. ಯಾರು ಮೊಟ್ಟಮೊದಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇರುವಂಥ ಕಾಮೆಂಟ್ಸನ್ನು ಕೂಡ ತಿಳಿಸ್ಬೋದು. ಹಾಗೆ ನಿಮಗಿರುವಂಥ ಅನುಮಾನಗಳು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಅದಕ್ಕೆ ಸಮಂಜಸವಾದ ಮತ್ತು ಸೈಂಟಿಫಿಕ್ ಬೇಸ್ಡ್ ಆನ್ಸರ್ಗಳನ್ನೇ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದನ್ನೇ ಕೊಡ್ತಾನೆ ಹೋಗ್ತೇನೆ. ಓಕೆ, ಈಗ ಒಂದು ಕಡೆಗೆ ಏನಾಯಿತು, ಒಂದು ಹೊಸ ಬಿಲ್ಡಿಂಗು ಫಿನಿಶಿಂಗ್ ಆಯಿತು. ಎಲ್ಲ ಆದಮೇಲಿಂದ ಅವ್ರು ಏನು ಮಾಡಿದ್ರು, ಕರ್ಟನ್ಸ್ನೆಲ್ಲ ಕೇಳ್ತಾ ಹೋದರು. ಕರ್ಟನ್ಸನ್ನು ಪ್ಲಸ್ ನಾನೇನು ಮಾಡೋದಂದರೆ, ಕರ್ಟನ್ಸ್ ಹೇಳುತ್ತೆ ಸರ್ ಆದಷ್ಟು ಮೈಲ್ಡ್ ಆಗಿರಲಿ, ಸಿಂಪಲ್ ಆಗಿರಲಿ, ಚೆನ್ನಾಗಿರಲಿ ಅಂತಂತಂದು. ಸರಿ, ಅವ್ರ ಮಕ್ಕಳೆಲ್ಲ ಎಷ್ಟು ಏನು ಪಡ್ತಾ ಇದ್ದಾರೆ, ಅಂಕಲ್ ಇದ್ರ ಮೇಲ್ಗಡೆಲ್ಲ ಬೇರೆ ಬೇರೆ ಚಿತ್ರ ಇರೋದು ಹಾಕೋಬೋದಾ, ಯಾವ್ಯಾವ ಚಿತ್ರ ಇರೋದು ಹಾಕೋಬೋದಪ್ಪ ಅಂತ ಕೇಳಿದೆ. ಆ ಮಕ್ಳು ಇದ್ಕೊಂಡು ಹುಲಿ ಇರೋವಂಥದ್ದು, ಸಿಂಹ ಇರೋವಂಥದ್ದು ಈ ಥರದ್ದೆಲ್ಲ ಹಾಕೋಬೋದಾ, ಬೆಡ್ಶೀಟ್ ಮೇಲೆಲ್ಲ ನಾವು ಆ ಥರದ್ದೆಲ್ಲ ಹಾಕೋಬೋದಾ, ಮಾಡ್ಬೋದಾ, ಅಂಥದ್ದೇ ಬೆಡ್ಶೀಟ್ ಎಲ್ಲ ಸಿಗುತ್ತೆ ಮಾಡುತ್ತೆ ಅಂತಂದನ್ನು ನಾನು ಹೇಳಿದೆ. ಇದು ಯಾವುದನ್ನು ಮಾಡೋಕ್ಕೆ ಹೋಗ್ಬಿಡಿ ಅಂತಂದೆ. ಯಾಕೆ? ಇದೇ ಇವತ್ತಿನ ವಾಸ್ತು ಟಿಪ್ಸು. ಏನಕ್ಕೆ ಅಂತಂದಾಗ, ಯಾವಾಗ ನಾವು ಯಾವುದನ್ನು ನಾವು ನೋಡ್ತಾ ಹೋಗ್ತಾ ಇರ್ತೀವಲ್ಲ, ಯಾವುದೇ ಒಂದು ಚಿತ್ರ ಆಗಿರ್ಬೋದು, ಯಾವುದೋ ಒಂದು ವಿಚಾರನ ಕೇಳ್ತಾ ಹೋದಾಗ ನೋಡ್ತಾ ಹೋದಾಗ ಏನಾಗುತ್ತೆ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಬರೋಕ್ಕೆ ಶುರು ಆಗ್ಬಿಡುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಂದಾಗ ಏನಾಗ್ಬಿಡುತ್ತೆ ಅಂದರೆ, ನನ್ನ ಧೋರಣೆ ಭಾವನೆ ಹಾಗೆ ಆಗ್ಬಿಡುತ್ತೆ. ಯಾವಾಗ ಭಾವನೆಗಳು ಹಂಗೆ ಬರುತ್ತೋ ಅನುಕರಣೆನೂ ಹಾಗೆ ಆಗ್ಬಿಡುತ್ತೆ. ಅನುಕರಣೆನೇ ಆಗ್ಬಿಟ್ಟು ಏನಾಗುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಅದು ಸಾಕಾರ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ನೋಡಿ, ಈ ಮರ ಗಿಡ ಬಳ್ಳಿಗಳೆಲ್ಲ ಹೂ ಬಿಡುವಂಥದ್ದು ಓಕೆ, ಹಣ್ಣು ಬಿಡುವಂಥದ್ದು ಓಕೆ. ಆದರೆ ಒಣಗಿರೋಂಥ ಮರ, ಒಣಗಿರೋಂಥ ಗಿಡ, ಹಾಗೆ ಒದಿಸ್ಕೊಳ್ಳೋಂಥದ್ದಾಗಲಿ ಅಥವಾ ಕರ್ಟನ್ಗಳ ಮೇಲಾಗಲಿ, ಇದರಲ್ಲೆಲ್ಲನೂ ಕೂಡ ಹುಲಿ ಇರೋವಂಥದ್ದು, ಸಿಂಹ ಇರೋವಂಥದ್ದು, ಚಿರತೆ ಇರೋವಂಥದ್ದು, ಅದು ಬೇಟೆ ಆಡ್ತಿರೋವಂಥದ್ದು, ಈ ಥರವಾದ ನಕಾರಾತ್ಮಕವಾದ ಮತ್ತು ಕ್ರೂರತ್ವವನ್ನು ಹೊಂದಿರುವಂತಹ ಚಿತ್ರಗಳನ್ನು ಹಾಕ್ಕೊಂಡು ಮಲಗಿದಾಗ ಅದನ್ನು ನೋಡ್ತಾ ಇದ್ದಾಗ ಏನಾಗ್ಬಿಡುತ್ತೆ, ನಮ್ಮ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಏನಾಗ್ಬಿಡುತ್ತೆ, ನನಗಿದೇ ಇಷ್ಟವೇನೋ ಅಂತಂದ್ಬಿಟ್ಟು ಏನಾಗುತ್ತೆ, ನನ್ನೊಳಗಡೆನ ಆ ಒಂದು ನೇಚರ್ ಏನಿರುತ್ತಲ್ಲ, ಪ್ರಕೃತಿ ಏನಿರುತ್ತಲ್ಲ, ಆ ಪ್ರಕೃತಿ ಕೂಡ ಅದೇ ರೀತಿಯಲ್ಲಿ ಬದಲಾವಣೆ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ನನ್ನ ನೇಚರ್ ಕೂಡ ಏನಾಗ್ಬಿಟ್ಟು ಆ ಕ್ರಿಯಾಲಿಟಿಯನ್ನು ತರಕ್ಕೆ ಶುರು ಮಾಡಿಬಿಡ್ತದೆ. ಇದು ಸರಿನಾ? ಸರಿಯಲ್ಲ. ಹಾಗಾಗಿ ಆ ಮಕ್ಕಳಿಗೂ ಅದನ್ನೇ ಹೇಳಿದೆ, ಇಲ್ಲ, ನಥಿಂಗ್ ಡೂಯಿಂಗ್, ಸಿಂಪಲ್ ಆಗಿರೋಂಥದ್ದು ತಗೊಳ್ಳಿ. ಅಥವಾ ಕೆಲವೊಂದು ಬರುತ್ತೆ, ಸುಮ್ಮನೆ ಫ್ಲವರ್ಸ್ ಇರೋವಂಥದ್ದು ಬರ್ತದೆ, ರೈಟ್, ಆ ಥರ ತಗೊಳ್ಳಿ. ಆ ಥರದ್ದು ಯಾವುದನ್ನು ತಗೊಳ್ಳಿ, ಮಾಡಿ ಹೊರತು ಕ್ರೂರವಾದಂಥದ್ದನ್ನು, ಪ್ರಚೋದಕವಾದಂಥದ್ದನ್ನು ಮತ್ತು ಜೀವನದಲ್ಲಿ ನಮಗೆ ಬೇಡದೇ ಇರೋವಂಥದ್ದು, ಅಂದರೆ ನಮಗೆ ನಿಜವಾಗಿ ಜೀವನದಲ್ಲಿ ಅದೆಲ್ಲ ಬೇಕಾ? ಬೇಡ. ನಮ್ಗೆ ನಿಜವಾದ ಹುಲಿ ಸಿಂಹ ಬಂದು ನಮ್ಮನ್ನು ಭೇಟಿ ಆಡಬೇಕಾ? ಬೇಡ. ಅಂಥದ್ದು ಬೇಡ ಅಂತ ಅನ್ನೋದನ್ನು ನಾವ್ಯಾಕೆ ಅಲ್ಲಿ ಹಾಕ್ಕೋಬೇಕು ಅಲ್ವಾ? ಸೊ ಇಂಥದ್ದು ಯಾವುದನ್ನು ಕೂಡ ಹಾಕ್ಕೊಡೋಂಥದ್ದನ್ನು ಮಾಡಬೇಡಿ. ಸಪೋಸ್ ಇತ್ತು ಅಂತಾರೆ ದಯವಿಟ್ಟು ಚೇಂಜ್ ಮಾಡ್ತಾ ಹೋಗಿ. ಸಾಕಷ್ಟು ಮಕ್ಕಳುಗಳಿಗೆಲ್ಲ ಬಂದಾಗ ಈ ವಾಸ್ತು ಕನ್ಸಲ್ಟೆನ್ಸಿ ಅದು ಇದೆಲ್ಲ ಬಂದಾಗ ಕೇಳ್ತಾ ಇದ್ದೆ ನಾನು, ಮನೇಲಿ ಯಾವ್ಯಾವ ರೀತಿ ಬೊಂಬೆಗಳು ಇಡ್ತೀರಾ, ಏನು ಇಡ್ತಿದ್ದೀರಾ, ರೂಮಲ್ಲಿ ಏನೇನು ಇಡ್ತಿದ್ದೀರಾ ಅಂತಂದಾಗ, ಹಿಂಗೆಲ್ಲ ಇಡ್ತಾ ಇದೀವಿ ಅಂದಾಗ ಅದಕ್ಕೋಸ್ಕರ ಮಗು ವೈಲ್ಡಾಗಿ ಆಡುತ್ತೆ. ಯಾಕಂತಂದರೆ ನಾವು ಸಿಂಹ ನೋಡುವಂತಂದಾಗ ಸಿಂಹನ ತೋರಿಸೋಣ ಅಂತ ಹೇಳ್ತೀವಿ, ಹುಲಿನ ತೋರಿಸಿದ್ರೆ ಅಂತ ಹೇಳ್ತೀವಿ ಅಲ್ವಾ? ನಮ್ಮ ಮಕ್ಳಿಗೆ ತೋರಿಸ್ಬೇಕಾದ್ರೆ ಆ ಥರ ನೋಡಿ ಏನು ಮಾಡ್ತೀವಿ, ನಾವು ವಾಯ್ಸನ್ನು ಕೊಡ್ತೀವಿ, ಮಾಡ್ತೀವಿ, ಅದನ್ನು ಆ ಮಗುನ ಹಿಡ್ಕೊಂಡಂಗೆ ಮಾಡ್ತೀವಿ, ಕಚ್ದಂಗೆ ಮಾಡ್ತೀವಿ, ಕೀಳ್ದಂಗೆ ಮಾಡ್ತೀವಿ, ಬಗ್ದಂಗೆ ಮಾಡ್ತೀವಿ, ಇದೆಲ್ಲ ಮಾಡ್ತೀವಲ್ಲ. ಅದೇನಾಗುತ್ತೆ, ಮಕ್ಕಳಿಗೆ ಅದೆಲ್ಲನೂ ಕೂಡ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೋದಂಗೆ ಮಾಡಿದ್ರೆ ಆ ಮಕ್ಕಳುಗಳು ವೈಲ್ಡಾಗಿ ಆಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಆ ಮಕ್ಕಳು ಮೈಲ್ಡಾಗಿರೋದಕ್ಕೆ ಏನು ಬೇಕಾಗುತ್ತೋ, ಜಿಂಕೆ ಆಗಿರ್ಬೋದು, ಹಸು ಆಗಿರ್ಬೋದು, ಮೊಲ ಆಗಿರ್ಬೋದು, ಆಮೆ ಆಗಿರ್ಬೋದು, ಇಂಥ ಚಿತ್ರಗಳನ್ನು, ಬೊಂಬೆಗಳನ್ನು ಇಡಿ ಅಂತ ಮನೇಲಿ ನಾನು ಹೇಳಿದ್ದೀನಿ. ಹೇಳಿದ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿದೆ. ಓಕೆ, ಅದಕ್ಕೋಸ್ಕರ ಇವತ್ತಿನ ವಾಸ್ತು ಟಿಪ್ಸು ಇದು. ಒಬ್ಬರು ಹೊರಗಡೆ ಪ್ಲೇಸ್ಮೆಂಟ್ ಆಫ್ ಮಿರರ್ಸು ಬೇಕು ನನಗೆ ಅಂತ ಕೇಳ್ತಾರೆ. ಈ ಕನ್ನಡಿಗಳು ಎಲ್ಲೆಲ್ಲಿರಬೇಕು ಅಂತ ಕೇಳ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲೆ ರೆಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ರೆಡ್ ಬಳಸ್ತಾ ಇದ್ದೀನಿ. ಎಲ್ಲೆಲ್ಲಿ ಬಳಸ್ಬೋದು ಅಂತಂದಾಗ, ಒಂದು ನಾರ್ತ್ ಈಸ್ಟ್ ನೋಡಿ, ಈ ಭಾಗದಲ್ಲಿ ಬಳಸ್ಬೋದು. ಎರಡನೇದು ಇದು ಈಸ್ಟ್ ಆಫ್ ನಾರ್ತ್ ಈಸ್ಟು ಮತ್ತು ಇದು ನಾರ್ತ್ ಆಫ್ ನಾರ್ತ್ ಈಸ್ಟು, ಈ ಭಾಗದಲ್ಲಿ ಬಳಸ್ಬೋದು. ಹಾಗೆ ಇನ್ನೆಲ್ಲಿ ಬಳಸ್ಬೋದು, ನಾರ್ತ್ ವೆಸ್ಟಲ್ಲಿ ಇದನ್ನು ಬಳಸ್ಬೋದು. ಹಾಗೆ ಇನ್ನೆಲ್ಲಿ ಬಳಸ್ಬೋದು, ಸೌತ್ ಆಫ್ ಸೌತ್ ವೆಸ್ಟ್, SSE ಅಂತ ಕರಿತೀವಿ, ಈ ಭಾಗದಲ್ಲಿ ಬಳಸ್ಬೋದು. ಅರೆ, ಇದಕ್ಕೇನಾದ್ರು ಒಂದು ಲಾಜಿಕ್ ಇದೆಯಾ, ಸೈನ್ಸ್ ಇದೆಯಾ? ಖಂಡಿತವಲ್ಲೂ ಲಾಜಿಕ್ಕು ಇದೆ, ಸೈನ್ಸು ಇದೆ. ಏನು ಸೈನ್ಸು ಅಂತ ನೋಡಿದಾಗ ಏನಾಗುತ್ತೆ ಅಂತಂದಾಗ, ನಮಗೆ ನಾರ್ತ್ ಈಸ್ಟ್ ಏನಿರುತ್ತಲ್ಲ, ನಾರ್ತ್ ಈಸ್ಟು, ನಾರ್ತ್ ಆಫ್ ನಾರ್ತ್ ಈಸ್ಟು, ಈಸ್ಟ್ ಆಫ್ ನಾರ್ತ್ ಈಸ್ಟು ಬಂದ್ಬಿಟ್ಟು ಇದು ಏನನ್ನು ಕೊಡುತ್ತೆ ಅಂತಂದರೆ, ನಮಗೆ ವಾಟರ್ ಎಲಿಮೆಂಟನ್ನು ಕೊಡುತ್ತೆ. ವಾಟರ್ ಎಲಿಮೆಂಟ್ ಇರುವಂಥ ಜಾಗ ಇದು.
ಅದು ಬಿಟ್ಟರೆ ಇನ್ನೆಲ್ಲಿ ವಾಟರ್ ಎಲಿಮೆಂಟ್ ಇದೆ? ಇನ್ನೆಲ್ಲೂ ವಾಟರ್ ಎಲಿಮೆಂಟ್ ಇಲ್ಲ. ಆದರೆ ಸೌತ್ ಆಫ್ ಸೌತ್ ಈಸ್ಟಲ್ಲಿ ಕೊಟ್ಟರಲ್ಲ, ಅಗ್ನಿಮೂಲೆ ಆಯ್ತಲ್ಲ, ನಾರ್ತ್ ವೆಸ್ಟಲ್ಲಿ ಕೊಟ್ಟರಲ್ಲ, ವಾಯುಮೂಲೆ ಆಯ್ತಲ್ಲ. ಇಲ್ಲಿ ಇರಬೇಕಾಗಿರೋದು ನನಗೆ, ಇಲ್ಲಿರಬೇಕಾಗಿರೋದು ಏನು? ಜಲತತ್ವ. ಇಲ್ಲಿರುವಂಥದ್ದು ವಾಯುತತ್ವ, ಇಲ್ಲಿರುವಂಥದ್ದು ಅಗ್ನಿತತ್ವ. ಹೀಗಿರ್ಬೇಕಾದ್ರೆ ಇದು ಯಾವ ರೀತಿಯಲ್ಲಿ ಸೈಂಟಿಫಿಕಲಿ ಲಾಜಿಕಲಿ ಸರಿ ಹೋಯ್ತು ಅಂತ ಕೇಳ್ಬೋದಲ್ವಾ? ಖಂಡಿತವಲ್ಲ, ಕೇಳಿ. ಇಲ್ಲಿ ಕೇಳಿದಾಗ ಏನಾಗುತ್ತೆ ಅಂದರೆ, ಈಸ್ಟ್ ಆಫ್ ನಾರ್ತ್ ಈಸ್ಟ್ ಏನಿರುತ್ತಲ್ಲ, ಈಸ್ಟ್ ಆಫ್ ನಾರ್ತ್ ಈಸ್ಟಿಂದ ಏನಾಗುತ್ತೆ, ನಾರ್ತ್ ವೆಸ್ಟ್ ನೋಡಿದಾಗ ಏನಾಗುತ್ತೆ, ನಾರ್ತ್ ವೆಸ್ಟು ಎಕ್ಸ್ಟೆಂಡ್ ಆದಂಗೆ ಕಾಣಿಸುತ್ತೆ, ನಾರ್ತ್ ವೆಸ್ಟು ಬೆಳೆದಂಗೆ ಕಾಣಿಸುತ್ತೆ. ಏನಾಯಿತು? ವಾಯುತತ್ವವನ್ನು ಜಾಸ್ತಿ ಮಾಡ್ದಂಗೆ ಆಯಿತು. ಓಕೆ. ಹಾಗೆಯೇ ಈ ನಾರ್ತ್ ಈಸ್ಟಿಂದ ಇಲ್ಲಿಂದ ಇಲ್ಲಿಗೆ ಬಂದಾಗ ಪ್ರತಿಫಲನ ಏನು ಬರುತ್ತಲ್ಲ, ಪ್ರತಿಫಲನ ಬಂದಾಗ ಇಲ್ಲಿ ಅಗ್ನಿತತ್ವವನ್ನು ಜಾಸ್ತಿ ಬೆಳೆದಂಗೆ. ಕನ್ನಡದಲ್ಲಿ ಏನು ನೋಡೋದು ಏನಾಗುತ್ತೆ, ನಾವು ಕನ್ನಡ ನೋಡಿದ್ರೆ ಡಬಲ್ ಕಾಣಿಸುತ್ತಲ್ಲ, ನಾನೇನು ನೋಡ್ತೀನಿ ಅದೇ ಇದು. ಅದೇ ರೀತಿ ಕನ್ನಡಿನ ಡಿಫ್ರೆಂಟ್ ಆ್ಯಂಗಲ್ಗಳಲ್ಲಿ ಇಟ್ಬಿಟ್ರೆ ನೂರಾರು ಚಿತ್ರಗಳು ಕಾಣಿಸುತ್ತೆ. ಇದೆಲ್ಲನೂ ಕೂಡ ಏನು ಮಾಡ್ತಾ ಇದ್ವಿ, ಸೈಕಾಲಜಿಲಿ ಬಳಸ್ತಾ ಇರ್ತೀವಿ. ಓಕೆ, ಇಲ್ಲ ಆಯಿತು. ಸೊ ಹಾಗಾದರೆ ಸೌತ್ ಆಫ್ ಸೌತ್ ಈಸ್ಟಲ್ಲಿ ಇದ್ದಾಗ ಏನೇನು ನೋಡ್ತಾ ಇರ್ತದ್ದು? ಸೌತ್ ಆಫ್ ಸೌತ್ ಈಸ್ಟಲ್ಲಿ ಇದ್ದಾಗ ಏನಾಗುತ್ತೆ, ನಾರ್ತ್ ಆಫ್ ನಾರ್ತ್ ಈಸ್ಟನ್ನು ನೋಡ್ತಾ ಇರುತ್ತೆ. ನೋಡ್ತಿದ್ದಾಗ ಏನಾಗುತ್ತೆ, ಇಲ್ಲಿ ಜಲತತ್ವ ಜಾಸ್ತಿ ಆದಂಗೆ ಆಗುತ್ತೆ. ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ಇತ್ತು. ಓಕೆ, ನಾರ್ತ್ ವೆಸ್ಟಿಂದ ಈಸ್ಟ್ ಆಫ್ ನಾರ್ತ್ ಈಸ್ಟನ್ನು ನೋಡ್ತಾ ಇದೆ ಅಂತಂದ್ರೆ ಏನಾಗುತ್ತೆ, ಇಲ್ಲೂ ಕೂಡ ಜಲತತ್ವ ಡಬಲ್ ಆದಂಗೆ ಫೀಲಿಂಗ್ ಆಗ್ತಾ ಇರುತ್ತೆ. ಯಾಕೆ ಇಲ್ಲಿ ಕೊಡಲಿಲ್ಲ, ಯಾಕೆ ಇಲ್ಲಿ ಕೊಡಲಿಲ್ಲ, ಯಾಕೆ ಇಲ್ಲಿ ಕೊಡಲಿಲ್ಲ? ಯಾಕಂದರೆ ಇಲ್ಲಿ ಕೊಟ್ಟರೆ ಏನಾಗುತ್ತೆ, ಇದು ಸೌತ್ ವೆಸ್ಟ್ ಬೆಳೆದಂಗೆ ಆಗುತ್ತೆ. ಸರಿನಾ? ತಪ್ಪಾಗುತ್ತೆ. ಅದೇ ಇಲ್ಲಿ ಕೊಡಲಿಲ್ಲ, ಯಾಕೆ ಕೊಡಲಿಲ್ಲ? ಇಲ್ಲಿಂದ ಕೊಟ್ಟಾಗ ಏನಾಗುತ್ತೆ, ಸೌತ್ ಆಫ್ ಸೌತ್ ವೆಸ್ಟ್ ಬೆಳೆದಂಗೆ ಆಗುತ್ತೆ. ತಪ್ಪಾಗುತ್ತೆ. ಹಾಗಾಗಿ ಇದು ನಿಷಿದ್ಧ, ಇದು ನಿಷಿದ್ಧ, ಇದು ನಿಷಿದ್ಧ, ಇದು ನಿಷಿದ್ಧ. ಈಸ್ಟ್ ಆಫ್ ನಾರ್ತ್ ಈಸ್ಟ್ ಓಕೆ, ನಾರ್ತ್ ಆಫ್ ನಾರ್ತ್ ಈಸ್ಟ್ ಓಕೆ, ನಾರ್ತ್ ವೆಸ್ಟ್ ಓಕೆ, ಸೌತ್ ಆಫ್ ಸೌತ್ ಈಸ್ಟ್ ಓಕೆ. ಈ ಭಾಗಗಳು ನೀವು ಮಿರರನ್ನು ಇಟ್ಕೋಬೋದು. ಓಕೆ, ಯಾವ ಪ್ರಶ್ನೆ ಕೇಳಿದ್ರು ಅವರಿಗೆ ವಿತ್ ಲಾಜಿಕ್ ಆ್ಯಂಡ್ ಸೈಂಟಿಫಿಕ್ ಆಗಿ ಆನ್ಸರನ್ನು ಕೊಟ್ಟಿದ್ದೀನಿ. ಮತ್ತೊಬ್ಬರಿಗೆ ಏನು ಕೇಳಿದವ್ರಿಗೆ ಪ್ರಶ್ನೆ, ದೇವಸ್ಥಾನದ ನೆರಳು ಮನೆ ಮೇಲೆ ಬೀಳಬಾರ್ದಂತಲ್ಲ ಹೇಗೆ ಅಂತ ಕೇಳ್ತಾರೆ. ದೇವಸ್ಥಾನದ ನೆರಳು ಆಗಿನ ಕಾಲದಲ್ಲೆಲ್ಲ ಮಾಡಿದಾಗ ಅಕ್ಕಪಕ್ಕದಲ್ಲಿ ಯಾರು ಮನೆ ಕಟ್ತಾ ಇಲ್ಲ, ದೂರದಲ್ಲಿ ಕಟ್ಟೋರು. ಈಗ ಹಂಗೆ ಆಗ್ತಾ ಇಲ್ಲ, ಅಕ್ಕಪಕ್ಕದಲ್ಲೇ ಕಟ್ತಾ ಇದ್ದಾರೆ. ನೀವು ಗಮನಿಸಬೇಕಾಗಿರೋಂಥ ಒಂದು ಅಂಶ ಏನು ಅಂತಂತಂದರೆ, ಫಾರ್ ಎಕ್ಸಾಂಪಲ್ ದೇವಸ್ಥಾನ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಇದರ ಲಾಜಿಕ್ ಏನಿದೆ ಅಂತಂದರೆ, ಯಾವಾಗಲಷ್ಟು ದೇವಸ್ಥಾನದ ಗೋಪುರ ಏನಿರುತ್ತಲ್ಲ, ಸೊ ಇದೆ ದೇವಸ್ಥಾನ, ಒಂದು ಗೋಪುರ ಇದೆ ಅಂತ ಅಂದ್ಕೊಳ್ಳೋಣ. ವಾಸ್ತುಲಿ ಏನು ಹೇಳುತ್ತೆ ಅಂತಂದರೆ, ಇದರ ಹೈಟ್ ಏನಿರುತ್ತಲ್ಲ, ಇಲ್ಲಿಂದ ಗೋಪುರಕ್ಕೆ ಏನು ಹೈಟ್ ಇರ್ತಲ್ಲ, ಫಾರ್ ಎಕ್ಸಾಂಪಲ್ ಒಂದು 20 ಅಡಿ ಅಂತ ಇಟ್ಕೊಳ್ಳೋಣ. 20 ಅಡಿ ಇಟ್ಕೊಂಡಾಗ ಇಲ್ಲಿಂದ ನಿಮ್ಮ ಮನೆ ಎಷ್ಟು ದೂರದಲ್ಲಿ ಇರಬಹುದು ಅಂತ ಅನ್ನೋದಾದರೆ, ಇಲ್ಲಿಂದ 40 ಅಡಿ ದೂರದಲ್ಲಿ ನಿಮ್ಮ ಮನೆ ಇರಬಹುದು. ಇಲ್ಲಿಂದ 40 ಅಡಿಗಿನ ಜಾಸ್ತಿ ಏನಿದ್ರೆ ಒಳ್ಳೆಯದು. ಯಾಕೆ? ಸೂರ್ಯನ ಬಿಸಿಲು ಬಿದ್ದಾಗ ಏನಾಗುತ್ತೆ, ಇದು 1:2 ಆಗುತ್ತೆ ಮ್ಯಾಕ್ಸಿಮಮ್. ಅಂದರೆ ಈ 45 ಡಿಗ್ರಿಲಿ ಬಂದಾಗ ಏನಾಗುತ್ತೆ, ಇದು ಈ ನೆರಳು ಇಲ್ಲೋ ತನಕ ಬರ್ಬೋದು. ಎಲ್ಲೋ ತನಕ ಬರ್ಬೋದು, 40 ಅಡಿ ತನಕ ಬರ್ಬೋದು. ಅದಕ್ಕಿಂತ ಹೆಚ್ಚಿಗೆ ಬರೋದಿಲ್ಲ. ಏನಿರುತ್ತೋ ಆ ಥರ ಡಬಲ್ ಕಾಣಿಸುತ್ತೆ, ಡಬಲ್ ಆಗುತ್ತೆ ಈ ನೆರಳು. ಸೊ ಈ ನೆರಳು ಈ ಮನೆ ಮೇಲೆ ಬೀಳಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ. ಯಾರು ಮನೆ ತೊಗೊಳ್ತಾ ಇದ್ರು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಆ ಗೋಪುರದ್ದು ಅಂದಾಜು ನೋಡ್ಕೊಳ್ಳಿ. 40 ಅಡಿ ಇದೆಯೋ 50 ಅಡಿ ಇದೆಯೋ. 50 ಅಡಿ ಇತ್ತಂದರೆ 100 ಅಡಿ ಬಿಟ್ಟು 150 ಅಡಿ ಬಿಟ್ಟು ನೀವು ಸ್ಥಳವನ್ನು ಕೊಂಡ್ಕೋಬೋದು, ಮನೆಯನ್ನು ಮಾಡ್ಬೋದು. ಯಾಕೆ ಅಂತಂದಾಗ ಇದರದೇ ಬೇರೆ ಸೈನ್ಸ್ ಇದೆ. ಇನ್ಯಾವಾಗಾರು ಆದಾಗ ಖಂಡಿತವಲ್ಲೂ ಅದರ ಸೈನ್ಸನ್ನು ತಿಳಿಸ್ತೀನಿ. ಯಾಕೆ ದೇವಸ್ಥಾನದ ನೆರಳು ಅಥವಾ ದೇವಸ್ಥಾನದ ಗೋಪುರಕ್ಕಿಂತ ನನ್ನ ಮನೆ ಎತ್ತರ ಇರಬಾರ್ದು ಅಂತನ್ನೋದ್ರ ಬಗ್ಗೆ ಮುಂದೆ ಯಾವಾಗಾರು ತಿಳಿಸ್ಕೊಡ್ತೀನಿ. ಸೊ ನಿನ್ನೆ ಇವತ್ತು ಏನು ವೈಕುಂಠ ಏಕಾದಶಿ, ನಿನ್ನೆ ಹೋಗಿ ದರ್ಶನ ಮಾಡ್ಕೊಂಬಂದಿರ್ತಾರೆ. ಕೆಲವರು ಇವತ್ತು ಕೂಡ ದರ್ಶನ ಇರುತ್ತೆ ಅಂತಂದ್ಬಿಟ್ಟು ಬಹಳ ಜನ ಹೋಗಿ ನೋಡ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಬರುವಂಥ ಎಲ್ಲ ಶಾಸ್ತ್ರ ಸಂಪ್ರದಾಯಗಳಲ್ಲೂ ಕೂಡ ವೈಜ್ಞಾನಿಕ ಹಿನ್ನೆಲೆ ಇದೆ. ಅದೆಲ್ಲ ಮಾತಾಡಬೇಕಾದ್ರೆ ಇದು ಸರಿಯಾದ ವೇದಿಕೆ ಅಲ್ಲ. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರುವಂಥ ಪ್ರತಿಯೊಂದು ಆಚಾರ ವಿಚಾರಗಳಿಂದ ಮತ್ತು ರೀತಿ ನೀತಿ ಪದ್ಧತಿಗಳಿಂದ ವಿಜ್ಞಾನ ಇದೆ. ಆ ವಿಜ್ಞಾನದ ಹಿಂದೆ ನಮಗೆ ಒಂದು ಸುಜ್ಞಾನ ಪ್ರಜ್ಞಾನ ಬರುವಂತಹ ದಿವ್ಯ ಜ್ಞಾನವನ್ನು ಭಗವಂತ ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಬರುವಂಥ ಪ್ರತಿಯೊಂದು ಹಬ್ಬ ಆಚರಣೆಗಳನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಾ ಹೋಗೋಣ. ಜೀವನದಲ್ಲಿ ಸನ್ಮಂಗಳವನ್ನು ನಾವೇ ತಂದುಕೊಳ್ಳೋಣ.
ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಹೋಗೋಣ. ಏನು ಅಂತಂದರೆ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹ ಮತ್ತು ಅಷ್ಟೈಶ್ವರ್ಯಗಳನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.